ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಿಮ್ಮ ಮತ್ತೆ ನಿಮ್ಮ ಪರ್ಸನ್ ನಡುವೆ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದ್ರೂ ಇದ್ರೆ ಅದು ಎಂಡ್ ಆಗುತ್ತಾ, ಮತ್ತೆ ಯಾವ ತರ ಎಂಡ್ ಆಗುತ್ತೆ, ಯಾವ ತರ ಕೊನೆ ಆಗ್ಬೋದು ಅಥವಾ ಕೊನೆ ಆಗುತ್ತಾ ಇಲ್ವಾ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್. ಎಲ್ಲೂ ಮಿಸ್ ಮಾಡದೆ ಎಂಡ್ ವರ್ಗು ನೋಡಿ. ಮತ್ತೆ ಯಾರಿಗೆಲ್ಲ ಟ್ಯಾರೋ ಕಲ್ತ್ಕೋಬೇಕು, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕು, ಮತ್ತೆ ರೇಖಿ ಕಲ್ತ್ಕೋಬೇಕು ಅಂತ ಇಷ್ಟ ಇದೆ ಅವರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಮಾಡಿ ನನ್ನನ್ನ ಸಂಪರ್ಕ ಮಾಡಬಹುದು. ಮತ್ತೆ ಪರ್ಸನಲ್ ರೀಡಿಂಗಿಗೂ ಕೂಡ ನೀವು ಅದೇ ನಂಬರ್ಗೆ ಕಾಲ್ ಮಾಡಿ ನನ್ನನ್ನ ಸಂಪರ್ಕ ಮಾಡಬಹುದು. ಓಕೆ, ಇವತ್ತು ನಾನು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ತೆಗಿತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು ನಿಮ್ಮ ಒಂದು ಪರ್ಸನ್ ನ ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ ನೋಡೋಣ ಏನೆಲ್ಲ ಬರ್ಬೋದು ಈ ಒಂದು ವ್ಲಾಗ್ ಅಲ್ಲಿ, ಈ ಒಂದು ವಿಡಿಯೋ ಅಲ್ಲಿ. ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿ, ನಿಮ್ಮ ಮತ್ತೆ ನಿಮ್ಮ ಪರ್ಸನ್ ಅವರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದ್ರು ಇದ್ರೆ ಅದು ಯಾವಾಗ ಎಂಡ್ ಆಗ್ಬಹುದು ಅಂತ ಹೇಳಿ ಒಂದು ಮೆಸೇಜ್ ನ ಹುಡ್ಕೋ ಅಂತ ಒಂದು ಪ್ರಯತ್ನನ ಮಾಡ್ತಾ ಇದ್ದೀನಿ. ನೋಡುವ ಏನೆಲ್ಲ ಬರ್ಬೋದು ಅಂತ ಹೇಳಿ. ನಾನ್ ತುಂಬಾ ಕ್ಯೂರಿಯಸ್ ಆಗಿದ್ದೀನಿ. ಹೋಪ್ಫುಲಿ ನೀವು ತುಂಬಾ ಕ್ಯೂರಿಯಸ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಓಕೆ, ಕಾರ್ಡ್ಸು ಪಾಪಪ್ ಆಗಿ ಹಂಗೇನೆ ಬೀಳ್ತಾ ಇದಾವೆ. ಶಫ್ಲಿಂಗು ಅಷ್ಟೇ ತುಂಬಾ ಸ್ಮೂತ್ ಆಗಿ ಹೋಗ್ತಾ ಇದೆ. ಗೈಸ್, ನಿಮ್ಗೆ ಯಾರಿಗಾದ್ರೂ ಏನಾದ್ರೂ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ನೀವು ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ಬೋದು. ಅಂಡ್ ಒಳ್ಳೆ ಒಳ್ಳೆ ಎನರ್ಜಿ ಇರುವಂತ ಕಾರ್ಡ್ಸ್ ಬಂದ್ರೆ ಅದನ್ನ ಕ್ಲೈಮ್ ಮಾಡ್ಕೊಳ್ಳಿ, ಸೊ ದಟ್ ಆ ಎನರ್ಜಿನ ಕ್ಲೈಮ್ ಮಾಡೋ ತರ ಆಗುತ್ತೆ. ನಾವು ರೀಡಿಂಗ್ ಮಾಡಿದಾಗ ಒಂದು ಎನರ್ಜಿ ಪಾಪಪ್ ಆಗಿರುತ್ತೆ, ಒಂದು ಎನರ್ಜಿ ಬಿಲ್ಡ್ ಆಗಿರುತ್ತೆ. ಓಕೆ, ಸೊ ಆ ಒಂದು ಎನರ್ಜಿನ ನೀವು ಕ್ಲೈಮ್ ಮಾಡ್ಕೊಂಡಂಗಾಗತ್ತೆ. ಓಕೆನಾ? ಸೊ ನಾನಿಲ್ಲಿ 5 ಕಾರ್ಡ್ಸ್ ನ ತೆಗ್ದಿದ್ದೀನಿ. ಹೋಪ್ಫುಲಿ ನಿಮ್ಗೆ ಎಲ್ಲಾ ಕಾರ್ಡ್ಸು ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ. ನೋಡೋಣ ಏನೆಲ್ಲ ಬಂದಿರುತ್ತೆ ಅಂತ ಹೇಳಿ. ಮೊದಲನೇ ಕಾರ್ಡು ನಮಗೆ 4 ಆಫ್ ಕಪ್ಸ್ ಬಂದಿದೆ. ಓಕೆ, ಎರಡನೇ ಕಾರ್ಡು ನಮಗೆ 4 ಆಫ್ ವಾಂಡ್ಸ್ ಬಂದಿದೆ. ಸೊ ಆಕ್ಚುಲಿ ಇದು ಹಿಂಗ್ ಬಂದಿದೆ, ನೋಡುವ ಏನ್ ಮೆಸೇಜ್ ಇರ್ಬೋದು ಅಂತ. ಉಲ್ಟಾ ಬಂದಿದೆ, ರಿವರ್ಸ್ ಆಗಿ ದಿ ಚಾರಿಯಟ್ ಬಂದಿದೆ. ಓಕೆ, ಅಂಡ್ ಆಲ್ಸೋ ದ ಸನ್ ಕಾರ್ಡ್ ಬಂದಿದೆ. ಸನ್ ಕಾರ್ಡನ್ನು ಅಷ್ಟೇ ರಿವರ್ಸ್ ಆಗಿ ಬಂದಿದೆ. ಅಂಡ್ 2 ಆಫ್ ವಾಂಡ್ಸ್. ಓಕೆ, ಫೈನ್ ಗೈಸ್, ನನ್ಗೊಂದು ರೀಡಿಂಗ್ ಸಿಕ್ಕಿದೆ ಇಲ್ಲಿ. ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ರೀಡಿಂಗ್. ಎಲ್ಲಿ ಮಿಸ್ ಮಾಡಬೇಡಿ, ಎಂಡ್ ವರ್ಗು ನೋಡಿ. ನಾನು ನಿಮಗೆ ಒಂದೊಂದೇ ಕಾರ್ಡಿನ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಕೊಂತ ಹೋಗ್ತೀನಿ. ಮೊದಲನೇ ಕಾರ್ಡು ನಮಗೆ 4 ಆಫ್ ಕಪ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ನಿಮ್ಮ ಅಥವಾ ನಿಮ್ಮ ಪರ್ಸನ್ ಇರ್ಬೋದು. ನಿಮ್ಮ ಪರ್ಸನ್ ಇನ್ ಕೇಸ್ ಅವ್ರೇನಾದ್ರು ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇದ್ರು ಅಂದ್ರೆ ಈ ವ್ಯಕ್ತಿಗೆ ಯಾಕೋ ತುಂಬಾ ಕಳ್ಕೊಂಡಿರೋಂತ ಫೀಲಿಂಗು, ಮೂವ್ ಆನ್ ಆಗೋದಕ್ಕೆ ಇಷ್ಟ ಇಲ್ಲದೆ ಇರುವಂತ ಫೀಲಿಂಗು, ಮೋಟಿವೇಶನ್ ಇಲ್ಲದೆ ಇರುವಂತದ್ದು, ಪಾಸ್ಟ್ ಅಲ್ಲಿ ಏನೋ ಕಳ್ಕೊಂಡಿದ್ದಾರೆ. ಸೊ ಅವರಿಗೆ ಯೂನಿವರ್ಸ್ ಏನ್ ಕೊಡ್ತಾ ಇದೆ ಅಲ್ಲ ಅದ್ರ ಬಗ್ಗೆ ನಾವು ಗಮನ ಇಲ್ಲ, ಅದು ಅವರಿಗೆ ಬೇಕಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ಬೇಡ ಆಗಿರೋದ್ರ ಕಡೆ ಮನ್ಸು ಸೆಳೀತಾ ಇರ್ಬೋದು, ಕಳ್ಕೊಂಡಿರೋ ಬಗ್ಗೆ ಅಥವಾ ಯಾವ್ದೋ ಒಂದು. ಇವಾಗ ಎಲ್ಲದನ್ನು ದೇವ್ರು ಕೊಟ್ಟಿದ್ದಾರೆ, ಏನೇನೋ ಆಫರ್ ಮಾಡ್ತಿದ್ದಾರೆ, ಬಟ್ ದೇವ್ರೇನ್ ಆಫರ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಅವ್ರಿಗೆ ಗಮನ ಇಲ್ಲ. ದೇವ್ರು ಯಾವ್ದನ್ನ ಅವ್ರ ಕಡೆಯಿಂದ ಕಿತ್ಕೋತಾ ಇದ್ದಾರೆ ಅಥವಾ ಯಾವ್ದು ದೂರದಲ್ಲಿದೆ ಅದ್ರ ಬಗ್ಗೆ ಅವ್ರಿಗೆ ತುಂಬಾನೇ ಆಸಕ್ತಿ ಇರ್ಬೋದು, ತುಂಬಾ ಇಂಟ್ರೆಸ್ಟ್ ಇರ್ಬೋದು. ಸೊ ಅದ್ಯಾಕ್ ನನ್ನ ಲೈಫಲ್ಲಿ ಇಲ್ಲ ಅನ್ನೋದ್ರ ಬಗ್ಗೆ ಅವರಿಗೆ ಕೊರಗು ಜಾಸ್ತಿ ಇದೆ. ಸೊ ಯು ಕ್ಯಾನ್ ಸಿ ನೋಡಿ, ಯಾವ್ದು ಇಲ್ಲ ಅದ್ರ ಬಗ್ಗೆ ಕೊರಗು ಜಾಸ್ತಿ ಇದೆ. ಯಾವ್ದನ್ನ ದೇವ್ರು ಕೊಡ್ತಾ ಇದಾರೆ ಅದ್ರ ಬಗ್ಗೆ ಅವ್ರಿಗೆ ಅದನ್ನ ನೋಡ್ತಾನೆ ಇಲ್ಲ ಅವರು. ಆಕ್ಚುಲಿ ಒಂದು ಆಫರ್ ತರ ಅದನ್ನ ಕೊಡ್ತಾ ಇದಾರಲ್ಲ, ಸೊ ಅದ್ರ ಬಗ್ಗೆ ಅವರಿಗೆ ಗಮನನೇ ಇಲ್ಲ. ಏನಿದೆ, ಅದು ಏನಿರ್ಬೋದು, ಅದನ್ನ ನೋಡೋಣ, ಅದನ್ನ ತಗೊಳ್ಳೋಣ, ಅದ್ರ ಬಗ್ಗೆ ಗಮನ ಇಲ್ಲ. ಒಂದು ಪಾಸ್ಟ್ ಅಲ್ಲಿ ಏನಾದ್ರು ಆಗಿರುತ್ತೆ, ಅದನ್ನ ಮನ್ಸಲ್ಲಿ ಇಟ್ಕೊಂಡು ತುಂಬಾನೇ ಕೊರಗ್ತಾ ಇರೋಂತ ಚಾನ್ಸಸ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇನ್ನೊಂದು ತುಂಬಾನೇ ಜಾಸ್ತಿ ಒಂಥರ ಕೊರಗುವಂತ ಮನಸ್ಥಿತಿ. ಯಾವಾಗ ನೋಡುದು
ಇರೋದ್ರ ಬಗ್ಗೆ ಚಿಂತೆ ಇಲ್ಲ, ಇಲ್ಲದೆ ಇರೋದ್ರ ಬಗ್ಗೆನೆ ಚಿಂತೆ ಜಾಸ್ತಿ ಅಂತ ಹೇಳ್ತಾರಲ್ಲ, ಆ ಒಂದು ಮನಸ್ಥಿತಿ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ಇವ್ರಿಗೆ ಮೋಟಿವೇಶನ್ ಮಾಡೋರು ಯಾರು ಇಲ್ಲ ಅಂತ ಅನಿಸ್ತಾ ಇದೆ. ಅಂಡ್ ಯಾರು ಸರಿ ಯಾವುದು ತಪ್ಪಾವುದು ಅಂತ ಹೇಳೋದಕ್ಕೆ ಯಾರು ರೆಡಿ ಇಲ್ಲ ಇವ್ರಿಗೆ. ಅಂಡ್ ಇನ್ ಕೇಸ್ ಯಾರಾದ್ರೂ ಹೇಳ್ತೀನಿ ಅಂತ ಹೇಳಿದ್ರು ಕೂಡ ಈ ವ್ಯಕ್ತಿ ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ಅನ್ಸುತ್ತೆ. ತುಂಬಾನೇ ಬೇಗ ಬೇಗ ಬೋರ್ ಆಗುವಂತದ್ದು, ರೆಸ್ಟ್ಲೆಸ್ ಆಗುವಂತದ್ದು, ಅಂಡ್ ಆಲ್ಸೋ ತುಂಬಾನೇ ಬೇಗ ಒಂಥರ ನಂಗಿದು ಸಾಕಪ್ಪ ಅನ್ನುವಂತ ಎನರ್ಜಿ, ಹೊಸ ಹೊಸ ಥಿಂಗ್ಸ್ ನ ಎಕ್ಸ್ಪ್ಲೋರ್ ಮಾಡೋದು, ಅಥವಾ ಇನ್ ಕೇಸ್ ಅವ್ರ ಪಾಸ್ಟ್ ಅಲ್ಲಿ ಏನಾದ್ರು ಆಗಿತ್ತು ಅಂದ್ರೆ ಅವ್ರಿಗೆ ಬೇರೆ ಯಾವ ವ್ಯಕ್ತಿಗಳನ್ನು ನೋಡಿದ್ರು ಕೂಡ ಇವರು ಹಿಂಗೇನೋ ಅನ್ನೋದು ಜಾಸ್ತಿ ಇದೆ. ಇವ್ರ ಲೈಫ್ ಅಲ್ಲಿ ಆಪರ್ಚುನಿಟೀಸ್ ತುಂಬಾ ಜಾಸ್ತಿ ಇದೆ. ಬಟ್ ಆದ್ರೆ ಇವ್ರ ಏನಾದ್ರು ಪಾಸ್ಟ್ ಅಲ್ಲಿ ಇವ್ರ ಲೈಫ್ ಅಲ್ಲಿ ಆಗಿದ್ರೆ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇರೋದ್ರಿಂದ ಮೂವ್ ಆನ್ ಆಗೋದಕ್ಕೆ ರೆಡಿ ಇಲ್ಲ ಸದ್ಯಕ್ಕೆ. ಓಕೆ, ಅಂಡ್ ಆಲ್ಸೋ ಅವ್ರ ಲೈಫಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ಅವ್ರ ಲೈಫಲ್ಲಿ ಏನಾದ್ರು ಹೊಸದು ಒಳ್ಳೇದನ್ನ ಮಾಡ್ಕೊಳ್ಳೋದಕ್ಕೆ ಈ ವ್ಯಕ್ತಿಗೆ ಇಂಟ್ರೆಸ್ಟೇ ಇಲ್ಲ. ಓಕೆ, ಲಾಕ್ ಆಫ್ ಮೋಟಿವೇಶನ್ ಕಾಣಿಸ್ತಾ ಇದೆ, ಲಾಕ್ ಆಫ್ ಇಂಟ್ರೆಸ್ಟ್ ಕಾಣಿಸ್ತಾ ಇದೆ, ಅಂಡ್ ತುಂಬಾ ರೆಸ್ಟ್ಲೆಸ್ ಆಗಿರೋದು, ತುಂಬಾ ಬೋರ್ ಆಗಿರುವಂತದ್ದು, ಅಂಡ್ ಆಲ್ಸೋ ದೇವ್ರು ಏನ್ ಕೊಡ್ತಾ ಇದಾರೆ ಅದ್ರ ಬಗ್ಗೆ ಗಮನ ಇಲ್ಲದೆ ಇರುವಂತದ್ದು, ಯೂನಿವರ್ಸ್ ಏನ್ ಸಪೋರ್ಟ್ ಮಾಡ್ತಾ ಇದೆ ಅದು ಬೇಡ ನಂಗೆ ಇದೇ ಬೇಕು ಅನ್ನೋದು ಹಠಮಾರಿತನೂ ಇರ್ಬೋದು. ಓಕೆ, ಆ ಒಂದು ಎನರ್ಜಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇನ್ನು ನಮಗೆ ಸೆಕೆಂಡ್ ಕಾರ್ಡು 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ 4 ಆಫ್ ವಾಂಡ್ಸ್ ನಮಗೆ ಒಂದು ಸೆಲೆಬ್ರೇಷನ್ ತೋರಿಸ್ತಾ ಇದೆ, ಅಥವಾ ಏನೋ ಒಂದು ಹ್ಯಾಪಿ ಮೂಮೆಂಟ್ ಇರ್ಬೋದು, ಮದ್ವೆ, ಸೊ ಒಂಥರ ಸ್ಟೆಬಿಲಿಟಿ, ಸಕ್ಸಸ್, ಏನೋ ಒಂದು ಸಕ್ಸಸ್ಸು, ಹ್ಯಾಪಿ ಇವೆಂಟು, ಈ ತರ ಇವ್ರನ್ನೇನಾದ್ರೂ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ರೆ, ನೀವು ಮ್ಯಾರೇಜ್ ಆಗ್ಬೇಕು ಅಥವಾ ಈ ಒಂದು ರಿಲೇಶನ್ಶಿಪ್ ನ ನೀವು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ಬೇಕು, ಈ ವ್ಯಕ್ತಿ ಜೊತೆ ಸ್ಟೇಬಲ್ ಆಗಿರುವಂತ ಲೈಫ್ ಲೀಡ್ ಮಾಡ್ಬೇಕು, ತುಂಬಾನೇ ಹ್ಯಾಪಿ ಆಗಿರುವಂತ ಒಂದು ಫ್ಯಾಮಿಲಿನ ಕಟ್ಕೋಬೇಕು, ಎಲ್ಲರನ್ನು ಕರಿಬೇಕು, ಅಂಡ್ ಎಲ್ಲರ ಜೊತೆನು ಲೈಕ್ ಏನೋ ನಮ್ಮ ಫ್ಯಾಮಿಲಿ ಹೆಂಗಿದೆ, ಇನ್ ಕೇಸ್ ನೀವು ಆಲ್ರೆಡಿ ಮದ್ವೆ ಆಗಿದ್ರೆ ನಮ್ಮ ಫ್ಯಾಮಿಲಿ ಹೆಂಗಿದೆ ತೋರಿಸ್ಬೇಕು, ನಮ್ಮ ಒಂದು ನಾವೆಷ್ಟು ಹ್ಯಾಪಿ ಆಗಿದೀವಿ ತೋರಿಸ್ಬೇಕು, ಅಥವಾ ನಮ್ಮನ್ನ ಎಷ್ಟು ಚೆನ್ನಾಗಿ ಇವರು ನೋಡ್ಕೊಳ್ತಾ ಇದಾರೆ, ಅಥವಾ ಸುಮ್ಮನೆ ಜನಗಳಿಗೆ ತೋರಿಸುವಂತದ್ದು, ಅಥವಾ ಸೆಲೆಬ್ರೇಷನ್ ಮಾಡುವಂತದ್ದು, ಅಥವಾ ಏನೋ ಒಂದು ಸಕ್ಸಸ್ ಪಾರ್ಟಿನ ಸೆಲೆಬ್ರೇಟ್ ಮಾಡ್ಕೊಳ್ಳುವಂತದ್ದು, ಸ್ಟೇಬಲ್ ಆಗಿರೋದಕ್ಕೆ ಟ್ರೈ ಮಾಡುವಂತದ್ದು, ಈ ತರ ಎಲ್ಲ ಮಾಡೋದಕ್ಕೆ ಇನ್ ಕೇಸ್ ಈ ವ್ಯಕ್ತಿನ ಇಟ್ಕೊಂಡು ಏನಾದ್ರು ನೀವು ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ದಟ್ ವಿಲ್ ಬಿ ವೆರಿ ಚಾಲೆಂಜಿಂಗ್. ಇನ್ ಕೇಸ್ ನೀವು ಮದ್ವೆ ಮಾಡ್ಕೊಳ್ತೀನಿ ಅಂದ್ರೆ ತುಂಬಾನೇ ಕಷ್ಟ. ಓಕೆ, ಈ ವ್ಯಕ್ತಿ ಮೋಟಿವೇಶನ್ ಮಾಡಿ ಮೈಂಡ್ ನ ಟರ್ನ್ ಮಾಡಿ, ಅಥವಾ ಈ ವ್ಯಕ್ತಿಗ ಕಾಂಪ್ರಮೈಸ್ ಮಾಡ್ಬಿಟ್ಟು ಲೈಕ್ ಕಳ್ಕೊಂಡಿದ್ದೆಲ್ಲ ಆಯ್ತು, ಲೈಕ್ ಇವಾಗಾದ್ರೂ ನಿಮ್ ಮದ್ವೆ ಜೀವನದ ಕಡೆ ಅಥವಾ ನಿಮ್ಮ ನೆಕ್ಸ್ಟ್ ಲೈಫ್ ಬಗ್ಗೆ ಗಮನ ಹರಿಸಿ ಅಂತ ಹೇಳ್ಬೇಕು. ಇಂಟ್ರೆಸ್ಟೇ ಇಲ್ಲ ತರ ಕಾಣಿಸ್ತಾ ಇದಾರೆ. ಅಂಡ್ ಆಲ್ಸೋ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ. ಒಂಥರ ಯಾವಾಗ್ಲೂ ಇವ್ರನ್ನ ನಿಮ್ ಫ್ಯಾಮಿಲಿ ಲೈಫು ಇವ್ರ ಜೊತೆ ಸ್ಟೇಬಲ್ ಆಗಿ ಹೋಗ್ಬೇಕು, ಅಥವಾ ಯಾರಿಗಾದ್ರೂ ಕರೆದು ನಾವು ತೋರ್ಸ್ಬೇಕು ನಮ್ಮ ಫ್ಯಾಮಿಲಿ ಲೈಫ್ ಚೆನ್ನಾಗಿದೆ ಅಂತ ತೋರ್ಸೋದಕ್ಕಾಗಿರ್ಬೋದು, ಅಥವಾ ನಾನು ಇವ್ರ ಜೊತೆ ಮದ್ವೆ ಆಗ್ಬೇಕು, ಆತರ ಏನಾದ್ರು ನೀವು ನೆಕ್ಸ್ಟ್ ಲೆವೆಲ್ಗೆ ಒಂದು ರಿಲೇಶನ್ಶಿಪ್ ನ ತಗೊಂಡೋಗ್ಬೇಕು, ಏನೇ ಒಂದು ನಿಮ್ ಮನ್ಸಲ್ಲಿ ಇದ್ರು ಕೂಡ ಥರ್ಡ್ ಕಾರ್ಡು ಚಾರಿಯೇಟ್ ಬಂದಿರೋದ್ರಿಂದ ತುಂಬಾನೇ ಚಾಲೆಂಜಿಂಗ್ ಆಗಿರುತ್ತೆ. ಇಟ್ಸ್ ಲೈಕ್ ವೆರಿ 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 ಚಾಲೆಂಜಿಂಗ್, ಬಿಕಾಸ್ ಈ ವ್ಯಕ್ತಿ ಜೊತೆ ಯಾವಾಗ್ಲೂ ಹಿಂಗೆ ಇರುತ್ತೆ, ಲೈಫು ಚಾಲೆಂಜಿಂಗ್ ಆಗಿರುತ್ತೆ. ಅವರು ಚಿಕ್ಕ ಪುಟ್ಟ ವಿಷಯಕ್ಕೆ ಜಗಳ ಮಾಡುವಂತದ್ದು ಇರ್ಬೋದು, ಮನಸ್ತಪ್ಪಗಳು, ಓಕೆ, ಬೇಗ ಬೇಗ ರೆಡಿ ಟು ಫೈಟ್ ಅನ್ನೋ ಎನರ್ಜಿ ತುಂಬಾ ಜಾಸ್ತಿ ಕಾಣಿಸ್ತಿದೆ. ಕೋಪ ಮಾಡ್ಕೊಳ್ಳೋದಿರ್ಬೋದು, ಆಂಗ್ಸೈಟಿ ಇರೋದಿರ್ಬೋದು, ಅಥವಾ ಎಲ್ಲ ಔಟ್ ಕಂಟ್ರೋಲಿಗೆ ತಗೊಳ್ಳೋವಂಥದ್ದು, ಆ ತರ ಕೂಡ ಇರ್ಬೋದು. ಅಂಡ್ ಆಲ್ಸೋ ತುಂಬಾನೇ ಜಾಸ್ತಿ ಲೈಫ್ ಹೆಂಗ್ ಬಂದ್ರು ಓಕೆ ನಾನು ತಗೊಳ್ತೀನಿ ಅಂಡ್ ನಾನ್ ರೆಡಿ ಇದೀನಿ, ಅವ್ರನ್ನ ಯಾರು ಕೆಣ್ಕಂಗಿಲ್ಲ, ಅವರ ಪೀಸ್ ಆಫ್ ಮೈಂಡ್ ಅಥವಾ ಅವರ ಪರ್ಸನಲ್ ಲೈಫ್ ಏನಾದ್ರು ಡಿಸ್ಟರ್ಬ್ ಆಯ್ತು ಅಂದ್ರೆ ಅವ್ರು ರೆಡಿ ಟು ಫೈಟ್ ಅಂತ ಯಾವಾಗ ಬೇಕಾದ್ರೂ ಫೈಟ್ ಮಾಡಕ್ ರೆಡಿ ಆಗಿರ್ತಾರೆ. ಒಂಥರ ಈಗೋ ಜಾಸ್ತಿ ಇರುವಂತದ್ದು ಅಂಡ್ ತುಂಬಾ ಅಗ್ರೆಸಿವ್ ಆಗುವಂತದ್ದು, ಅಂಡ್ ಆಲ್ಸೋ ತುಂಬಾನೇ ಬೇಗ ನಾನೇ ವಿನ್ ಆಗ್ಬೇಕಂತ ಫೈಟಿಗೆ ಇಳಿಯುವಂತದ್ದು, ಒಂದೊಂದ್ಸರಿ ಔಟ್ ಆಫ್ ಕಂಟ್ರೋಲ್ ಆಗುವಂತದ್ದು, ಟ್ರಾವೆಲ್ ತುಂಬಾ ಇಷ್ಟಪಡುವಂತ ವ್ಯಕ್ತಿ ಆದ್ರೂ ಕೂಡ ಪರ್ಸನಲ್ ಲೈಫ್ ಯಾರಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ಬೇಗನೆ ಜಾಸ್ತಿ ಅಪ್ಸೆಸ್ ಆಗ್ಬಿಡುವಂತದ್ದು. ಅಂಡ್ ಸ್ಪಿರಿಚುಲಿ ಕೂಡ ಇರ್ಬೋದು ಈ ವ್ಯಕ್ತಿ, ಬಟ್ ಆದ್ರೆ ತುಂಬಾನೇ ಫೈಟಿಂಗ್ ಎನರ್ಜಿ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ಜೊತೆ ಲೈಫು ಕೂಡ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ. ಅಂಡ್ ಆಲ್ಸೋ ಇನ್ ಕೇಸ್ ನೀವು ಮದ್ವೆ ಆಗಿ ಅವ್ರನ್ನ ಒಪ್ಸಿ ಏನಾದ್ರು ಅವ್ರ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಡು ಮದ್ವೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು, ಜೀವನ ಮಾಡ್ಕೊಂಡು ಹೋಗ್ತೀನಿ
ಹೋಗ್ತೀನಿ ಅಂತ ಹೇಳಿದ್ರು ತುಂಬಾನೇ ಚಾಲೆಂಜಿಂಗ್ ಆಗಿರುತ್ತೆ. ಇಟ್ಸ್ ಲೈಕ್ ನಾನು ಯಾವಾಗ್ಲೂ ಹಿಂಗೆ ಇರೋದು, ನನ್ನ ಚೇಂಜ್ ಮಾಡಕ್ ಸಾಧ್ಯನೇ ಇಲ್ಲ ಅನ್ನೋ ತರ ಈ ವ್ಯಕ್ತಿ ಇದ್ದಾರೆ. ಓಕೆನಾ. ಅಂಡ್ ಆಲ್ಸೋ ಸನ್ ಕಾರ್ಡ್ ಬಂದಿರೋದ್ರಿಂದ ಚೆನ್ನಾಗಿರುತ್ತೆ ಮದ್ವೆ ಲೈಫು. ಸನ್ ಕಾರ್ಡ್ ಅಂದ್ರೆ ಇಟ್ಸ್ ಲೈಕ್ ಬ್ರೈಟ್ನೆಸ್. ಕೆಲವೊಂದು ವಿಚಾರಗಳು ಇನ್ನ ಮುಂದಿನ ಜೀವನದಲ್ಲಿ ನಿಮ್ಗೆ ಹೋಗ್ತಾ ಹೋಗ್ತಾ ಸನ್ ಬಂದ್ಬಿಟ್ಟು ಬ್ರೈಟ್ನೆಸ್ ನ ತೋರ್ಸತ್ತಲ್ವಾ. ಕೆಲವೊಂದು ನಿಮಗೆ ಗೊತ್ತಿಲ್ಲದೆ ಇರೋಂತ ವಿಚಾರಗಳು ಬೆಳಕಿಗೆ ಬರ್ಬೋದು. ಓಕೆ. ಅಂಡ್ ಆಲ್ಸೋ ಕೆಲವೊಂದು ಸತ್ಯಗಳು ಬೆಳಕಿಗೆ ಬರುವಂತದ್ದಾಗ್ಬೋದು, ಅಥವಾ ನೀವೇನ್ ತಿಳ್ಕೊಬೇಕು ಅಂತ ದೇವರಿಗೆ ಅನ್ಸತ್ತೆ ಆ ವಿಷಯಗಳನ್ನ ಅವರು ಕೂಡ ನಿಮ್ಗೆ ತಿಳಿಸುವಂತ ಪ್ರಯತ್ನಗಳನ್ನ ಮಾಡ್ಬೋದು. ತುಂಬಾನೇ ಹೊಸ ಹೊಸ ವಿಚಾರಗಳಿರ್ಬೋದು, ಅಥವಾ ಈ ವ್ಯಕ್ತಿಗಳ ಬಗ್ಗೆ ಒಂದಷ್ಟು ವಿಚಾರಗಳು ನಿಮಗೆ ಬೆಳಕಿಗೆ ಬಂದು ಗೊತ್ತಾಗುವಂತದ್ದು ಆಗ್ಬೋದು. ಓಕೆ. ನೀವು ಇವ್ರ ಜೊತೆ ಒಳ್ಳೆ ಜೀವನ ಕಟ್ಕೋಬೇಕು, ಒಳ್ಳೆ ಸಕ್ಸಸ್ಫುಲ್ ಆಗಿರುವಂತಹ ಜೀವನ ಮಾಡ್ಬೇಕು. ತುಂಬಾನೇ ನಾವು ಸಕ್ಸಸ್ಫುಲ್ ಆಗಿರ್ಬೇಕು, ತುಂಬಾ ಬ್ರೈಟ್ ಆಗಿರ್ಬೇಕು, ನಮ್ ಫ್ಯೂಚರು ಆರಾಮಾಗಿರ್ಬೇಕು ಅಂತ ನೀವ್ ಅನ್ಕೊಳ್ತಾ ಇದ್ದೀರಾ. ಬಟ್ ಈ ವ್ಯಕ್ತಿ ಹೆಂಗೆ ಅಂತ ಹೇಳಿದ್ರೆ ಇಟ್ಸ್ ಲೈಕ್ ಯಾರೇನಾದ್ರೂ ಅನ್ಕೊಳ್ಳಿ ಬಿಡು, ಐ ಡೋಂಟ್ ಕೇರ್, ಜನ ಏನು ಜಡ್ಜ್ ಮಾಡೋರು ಜಡ್ಜ್ ಮಾಡ್ತಾರೆ, ನಾನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಲ್ಲ ಅಂತ ಹೇಳ್ತಾರಲ್ಲ, ಆ ಒಂದು ಎನರ್ಜಿಲಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅವ್ರು ಯಾರ ಬಗ್ಗೆನೂ ತಲೆನೇ ಕೆಡ್ಸ್ಕೊತಲ್ಲ. ಜನ ಇವಾಗ್ಲೂ ಅಷ್ಟೇ, ಸುತ್ತಮುತ್ತ ಇರೋ ಜನಗಳು ಅವ್ರನ್ನ ಜಡ್ಜ್ ಮಾಡ್ತಾ ಇದಾರೆ, ಇವ್ರು ಹಿಂಗೆ ಹಂಗೆ ಅಂತ. ಮೇ ಬಿ ನೀವ್ ಅನ್ಕೊಂಡಿರ್ಬೋದು ಯಾರಿಗೂ ಏನು ಗೊತ್ತಿಲ್ಲ ಅಂತ, ಬಟ್ ಮೋಸ್ಟ್ ಆಫ್ ದ ಜನಕ್ಕೆ ಇಲ್ಲಿ ಎಲ್ಲಾ ವಿಚಾರಗಳು ಗೊತ್ತಿರುವಂತದ್ದು, ಎಲ್ಲಾರು ಜಡ್ಜ್ ಮಾಡ್ತಿರುವಂತದ್ದು, ನಿಮ್ ಹಿಂದೆ ಮುಂದೆ ಮಾತಾಡ್ತಾ ಇರುವಂತದ್ದು ಕೂಡ ಆಗ್ತಾ ಇದೆ. ಅಂಡ್ ಇವರು ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊತಾ ಇಲ್ಲ. ಐ ಆಮ್ ಓಕೆ ವಿತ್ ಇಟ್. ಜನ ಇರೋದೇ ಹಿಂಗೆ, ನಾನೇನಕ್ ತಲೆ ಕೆಡ್ಸ್ಕೋಬೇಕು, ಅವ್ರು ಮಾತಾಡಿದ್ರೆ ಅದು ಅವ್ರ ಕರ್ಮ. ಆ ತರ ಇವರು ಮುಂದೆ ಹೋಗ್ತಾ ಇರೋದು ತುಂಬಾ ಹ್ಯಾಪಿಯಾಗಿ, ಲೈಕ್ ಐ ಡೋಂಟ್ ಕೇರ್ ಅನ್ನೋ ತರ. ನಾನು ಇರೋದೇ ಹಿಂಗೆ, ನನ್ನ ವ್ಯಕ್ತಿತ್ವ ಇರೋದೇ ಹಿಂಗೆ, ಸೊ ನಾನು ಹಿಂಗೇನೆ ಹೋಗೋದು, ನನ್ನ ಲೈಫ್ ಇಷ್ಟೇ ಫೋರ್ಸ್ ಅಲ್ಲಿ ಇರತ್ತೆ ಅಂತ ಹೇಳ್ಬಿಟ್ಟು ಅವ್ರ ಪಾಡಿಗೆ ಅವರು ಹ್ಯಾಪಿಯಾಗಿ ಒಂಥರ ಏನ್ ಹೇಳ್ಬೇಕು, ನಾನ್ ತಲೆ ಕೆಡ್ಸ್ಕೊಳಲ್ಲ ಅನ್ನೋ ತರ ಅವ್ರ ಪಾಡಿಗೆ ಅವ್ರು ಇರೋದು, ಅವರು ಫನ್ ಮಾಡೋದು, ಅವ್ರು ಜಾಯ್ಫುಲ್ ಆಗಿರೋದು. ಸೊ ಈ ತರ ಒಂದು ಮನಸ್ಥಿತಿ ಇದೆ. ಓಕೆ. ನಿಮಗೂ ಅಷ್ಟೇ ಈ ವ್ಯಕ್ತಿ ಬಗ್ಗೆ ಒಂದಷ್ಟು ವಿಚಾರಗಳು ಬೆಳಕಿಗೆ ಬರುವಂತದ್ದು ಗೊತ್ತಾಗೋದು, ಆ ತರ ಕೂಡ ನಿಮ್ಗೆ ಗೊತ್ತಾಗ್ಬೋದು ಮುಂದೆ ಬರುವಂತ ದಿನಗಳಲ್ಲಿ. ಅಂಡ್ ಆಲ್ಸೋ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಇರ್ಬೋದು ಈ ವ್ಯಕ್ತಿ. ಅಂಡ್ ಒಂದ್ ಸ್ವಲ್ಪ ಲೀಡರ್ಶಿಪ್ ಎನರ್ಜಿ ಇರುವಂತದ್ದು, ಅಂಡ್ ಒಂದ್ ಸ್ವಲ್ಪ ಲೀಡರ್ ತರ ಬಿಹೇವ್ ಮಾಡುವಂತ ಎನರ್ಜಿ ಕೂಡ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಅವ್ರು ನೋಡಿದ್ರೆ ಸಾಕು ಏನು ಸಕ್ಸಸ್ಫುಲ್ ಆಗಿದ್ದಾರೆ ಲೈಫ್ ಅಲ್ಲಿ ಅಂತ ಅನಿಸುತ್ತೆ ಎಲ್ಲರಿಗೂ. ಓಕೆ. ಬಟ್ ಆದ್ರೆ ಒಳಗಡೆ ಏನ್ ನಡೀತಾ ಇದೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರತ್ತೆ. ಸೊ ಈ ತರ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ ಇಲ್ಲಿ ರಿಲೇಶನ್ಶಿಪ್ ಅಲ್ಲಿ. ಇಟ್ಸ್ ಲೈಕ್ ನಿಮಗೆ ಫ್ರೀಡಮ್ ಕೊಟ್ಟಿರ್ಬೋದು, ನೀವೇನ್ ಮಾಡಿ ಏನಾದ್ರೂ ಮಾಡ್ಕೊಳ್ಳಿ ನಿಮ್ ಇಷ್ಟ ಅಂತ ಹೇಳ್ಬೋದು. ಬಟ್ ಆದ್ರೆ ತುಂಬಾ ಚಾಲೆಂಜಿಂಗ್ ಈ ವ್ಯಕ್ತಿ ಜೊತೆ ಲೈಫ್. ಆ ಒಂದು ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಲಾಸ್ಟ್ ಟೂ ಆಫ್ ವಾಂಡ್ಸ್ ಬಂದಿರೋದ್ರಿಂದ, ಟೂ ಆಫ್ ವಾಂಡ್ಸ್ ಲೈಕ್ ತುಂಬಾ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡುವಂತ ವ್ಯಕ್ತಿ ಇದಾಗಿರ್ಬೋದು. ಟ್ರಾವೆಲ್ ಅಂತ ಪದೇ ಪದೇ ಮತ್ತೆ ಬರ್ತಾ ಇದೆ. ಮತ್ತೆ ಫೈರ್ ಎಲಿಮೆಂಟ್ಸ್ ಇರುವಂತ ವ್ಯಕ್ತಿ. ಈ ವ್ಯಕ್ತಿಗೆ ಲೈಫ್ ಅಲ್ಲಿ ತುಂಬಾ ಚಾಯ್ಸ್ ಇದೆ ಅನ್ಸುತ್ತೆ, ತುಂಬಾ ಆಪ್ಷನ್ಸ್ ಇದೆ ಅನ್ಸುತ್ತೆ. ಅಂಡ್ ಆಲ್ಸೋ ಇಟ್ಸ್ ಲೈಕ್ ತುಂಬಾ ಪ್ಲಾನ್ ಮಾಡುವಂತದ್ದು, ಒಂದೊಳ್ಳೆ ಇನ್ಫ್ಲೂಯೆನ್ಸರ್ ಆಗಿರ್ಬೋದು ಇವರು. ಅಂಡ್ ನಿಮಗೆ ಇನ್ ಕೇಸ್ ಏನಾದ್ರು ನೀವು ಕೇಳ್ತಾ ಇದ್ರೆ ಹೆಂಗೆ ಇದು ಯಾವ ತರ ಹೋಗುತ್ತೆ ರಿಲೇಶನ್ಶಿಪ್, ಇದರಿಂದ ಎಲ್ಲ ಸರಿ ಹೋಗುತ್ತಾ, ಇದರಿಂದ ಎಲ್ಲ ಹೊರಗಡೆ ಬರ್ತಾರಾ ಅಂತ ಹೇಳಿ ಕೇಳಿದ್ರೆ ಡೆಫಿನೆಟ್ಲಿ ಅವರು ನಿಮ್ಮನ್ನ ಒಂದು ಆಪ್ಷನ್ ಆಗಿಟ್ಕೊಳ್ಳುವಂಥದ್ದು, ಅಥವಾ ಇಲ್ಲಿ ಇವರು ಬೇಕು ನನಗೆ ಅಂತ ಹೇಳುವಂಥದ್ದು. ಬಿಕಾಸ್ ಇವ್ರಿಗೆ ಆಲ್ರೆಡಿ ತುಂಬಾ ಚಾಯ್ಸ್ ಇರೋದ್ರಿಂದ ಅಂಡ್ ಆಪ್ಷನ್ ಮಾಡುವಂತ ಒಂದು ಫ್ರೀಡಮ್ ಕೂಡ ಇವ್ರಿಗಿದೆ, ತುಂಬಾ ಆಪ್ಷನ್ಸ್ ಕೂಡ ಇದೆ ಅವ್ರ ಲೈಫ್ ಅಲ್ಲಿ. ಸೊ ಹಂಗಾಗಿ ಇವರು ನಿಮ್ಮನ್ನು ಕೂಡ ಒಂದು ಆಪ್ಷನ್ ಆಗಿಟ್ಕೊಳ್ಳುವಂಥದ್ದು, ಆ ಒಂದು ಎನರ್ಜಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಥರ್ಡ್ ಪಾರ್ಟಿ ಇಟ್ಸ್ ಲೈಕ್ ಆಲ್ಮೋಸ್ಟ್ ಇರ್ಬೋದು ಇವರ ಒಂದು ಲೈಫ್ ಅಲ್ಲಿ. ಮೇ ಬಿ ಇಲ್ಲಿ ಕೆಲವೊಬ್ರು ಅವರು ಬೇಕು ನೀವು ಬೇಕು ಅನ್ನೋ ಆಪ್ಷನ್ ಅಲ್ಲಿ ಕೂಡ ಇರ್ಬೋದು, ಚಾಯ್ಸ್ ಅಲ್ಲಿ ಕೂಡ ಇರುವಂತ ಚಾನ್ಸಸ್ ತುಂಬಾ ಸ್ಟ್ರಾಂಗ್ ಆಗಿದೆ. ಇನ್ನು ನೀವು ರೆಸ್ಟ್ಲೆಸ್ ಆಗಿರುವಂತದ್ದು, ನಿದ್ದೆ ಮಾಡದೆ ಇರುವಂತದ್ದು, ಅವ್ರ ಬಗ್ಗೆನೆ ಚಿಂತೆ ಮಾಡ್ತಿರೋದು, ಕೊರಗ್ತಾ ಇರುವಂತ ಎನರ್ಜಿ, ತುಂಬಾ ಮೆಂಟಲಿ ಸ್ಟಕ್ ಆಗಿರುವಂತ ಎನರ್ಜಿ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಅಂಡ್ ನೀವು ಹೆಂಗೆ ಅಂದ್ರೆ ಒಂಥರ ಏನು ಈ ವ್ಯಕ್ತಿ ಜೊತೆ ಸಿಗಾಕೊಂಡು ನಾನು ಟ್ರ್ಯಾಪ್ ಆಗ್ಬಿಟ್ಟಿದ್ದೀನ, ಅಥವಾ ನನಗೆ ಏನಾಗ್ತಿದೆ ಇಲ್ಲಿ ಅಂತಾನೆ ಗೊತ್ತಾಗದೆ ಇರುವಂತ ಚಾನ್ಸಸ್, ಅಥವಾ ಈ ಒಂದು ರಿಲೇಶನ್ಶಿಪ್ ನಿಮಗೆ ದೊಡ್ಡ ತಲೆನೋವಾಗಿರ್ಬೋದು. ಎಷ್ಟೋ ಜನಕ್ಕೆ ಎಲ್ಲ ಕಂಫರ್ಟ್ಸ್ ಇದೆ, ಬಟ್ ಆದ್ರೆ ನಿದ್ದೆ ಬರ್ತಾ ಇಲ್ಲ, ಒಳ್ಳೆ ನೆಮ್ಮದಿ ಇರುವಂತ ಲೈಫ್ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಂಡ್ ಇನ್ನು ಕೆಲವೊಬ್ರು ಏನಂತ ಹೇಳಿದ್ರೆ
ಕೆಟ್ಟ ಕೆಟ್ಟ ಕನ್ಸುಗಳು ಬೀಳುವಂತದ್ದು, ಅಥವಾ ಸಡನ್ ಆಗಿ ಭಯ ಹೆದರಿಕೆ ಆಗುವಂತದ್ದು, ಅಥವಾ ಮುಂದೆ ಏನಾಗುವಂತ ಆಗುತ್ತೋ ಅನ್ನೋದು ಕ್ವಶನ್ ಮಾರ್ಕ್ ಆಗ ಹಂಗೆ ಉಳ್ಕೊಂಡಿರ್ಬೋದು. ಅಂಡ್ ಮೆಂಟಲಿ ಇಲ್ಲಿ ತುಂಬಾ ಸ್ಟ್ರಕ್ ಆಗಿರೋದು, ಫ್ರಸ್ಟ್ರೇಟ್ ಆಗಿರೋದು, ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಟ್ರ್ಯಾಪ್ ಆಗಿರುವಂತ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಮೆಂಟಲಿ ಫಿಸಿಕಲಿ ತುಂಬಾನೇ ಟ್ರ್ಯಾಪ್ ಆಗಿದ್ದೀರಾ. ಓಕೆ, ಎಲ್ಲೂ ಹೋಗೋಕ್ಕಾಗದೆ, ಎಲ್ಲೂ ಒಂದೇ ಕಡೆ ಸ್ಟಕ್ ಆಗಿರುವಂತ ಎನರ್ಜಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ಎಲ್ಲದೂ ಮಾಡ್ಬೇಕು ಅನ್ಸುತ್ತೆ, ಬಟ್ ಏನು ಮಾಡೋದಕ್ಕೆ ಆಗದೆ ಇರುವಂತ ಸಿಚುವೇಶನ್ ಕೂಡ ಕ್ರಿಯೇಟ್ ಆಗಿರ್ಬೋದು. ಓಕೆ, ಅಂಡ್ ಆಲ್ಸೋ ಇನ್ನು ಲಾಸ್ಟ್ ಕಾರ್ಡು ನಮಗೆ 2 ಆಫ್ ಕಪ್ಸ್ ಬಂದಿರೋದ್ರಿಂದ ಈ 2 ಆಫ್ ಕಪ್ಸ್ ಮತ್ತೆ ರಿಯೂನಿಯನ್ ತೋರಿಸ್ತಾ ಇದೆ. ಅಂಡ್ ಆಲ್ಸೋ ಒಂದೊಳ್ಳೆ ಹಾರ್ಮನಿ, ಪಾರ್ಟ್ನರ್ಶಿಪ್, ಸ್ವಲ್ಪ ಡೀಪ್ ಲವ್ ಕನೆಕ್ಷನ್. ಸೊ ಇದೆಲ್ಲ ಮೇ ಬಿ ಇವ್ರೇನಾದ್ರು ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ಹೋಗ್ತಾ 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 ಸರಿ ಹೋಗ್ತಾರಾ, ಇದರಿಂದ ಆಚೆ ಬರ್ತಾರಾ ಅಂತ ಕೇಳಿದ್ರೆ ಎಸ್, ಚಾನ್ಸಸ್ ಇದೆ. ಓಕೆನಾ, ಹೋಗ್ತಾ ಹೋಗ್ತಾ ಅವರು ನಿಮ್ಮ ಹತ್ರ ಎಲ್ಲ ವಿಚಾರಗಳನ್ನ ಹೇಳ್ಕೊಳ್ಳುವಂಥದ್ದು, ಥರ್ಡ್ ಪಾರ್ಟಿ ಸಿಚುವೇಶನ್ ಇಲ್ಲದೆ ಇರುವಂತದ್ದು, ಅಂಡ್ ನೋ ಹಿಡನ್ ಥಿಂಗ್ಸ್, ನೋ ಥರ್ಡ್ ಪಾರ್ಟಿ ಸಿಚುವೇಶನ್. ಇವನ್ ಮ್ಯಾರೇಜ್ ಕೂಡ ಎಸ್ ಅಂತ ಹೇಳ್ಬೋದು. ನಿಮ್ಮ ಅವರ ಒಂದು ಕನೆಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗುವಂತದ್ದು, ಲಾರ್ಡ್ ಆಫ್ ರೊಮ್ಯಾನ್ಸ್. ಅಂಡ್ ಚೆನ್ನಾಗಿರುತ್ತೆ, ಡೀಪ್ ಆಗಿ ನಿಮ್ಮನ್ನ ಹಚ್ಕೊಳ್ಳುವಂಥದ್ದು, ಪ್ರೀತಿ ಮಾಡುವಂಥದ್ದು, ನಿಮ್ಮಿಬ್ರ ಮಧ್ಯೆ ಸಾಮರಸ್ಯ ತುಂಬಾ ಚೆನ್ನಾಗಿರುತ್ತೆ. ನಿಮಗೊಂಥರ ಇಟ್ಸ್ ಅ ಬ್ಯೂಟಿಫುಲ್ ರಿಲೇಶನ್ಶಿಪ್ ಅಂತ ಅನ್ನಿಸ್ಬೋದು. ರೀಕನ್ಸಿಲೇಷನ್ ಆಗ್ಬೋದು. ಅಂಡ್ ತುಂಬಾ ಚೆನ್ನಾಗಿ ನಿಮ್ಮ ಲೈಫ್ ಹೋಗ್ಬೋದು ಇವರ ಜೊತೆ. ಬಟ್ ಅದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಬಟ್ ಇವಾಗ್ಲೇ ಈ ಎನರ್ಜಿಗಳು ಕಾಣಿಸ್ತಾ ಇಲ್ಲ. ಮೇ ಬಿ ಇನ್ ಫ್ಯೂಚರ್ ಅವರು ಎಮೋಷನಲಿ ಸ್ವಲ್ಪ ಸ್ಟೇಬಲ್ ಆಗಿ ಎಲ್ಲದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ಮೇಲೆ ಮೇ ಬಿ ಈ ಚಾನ್ಸಸ್ಗಳು, ಈ ಚೇಂಜಸ್ಗಳು ಆಗುವಂತ ಚಾನ್ಸಸ್ ತುಂಬಾ ಸ್ಟ್ರಾಂಗ್ ಆಗಿದೆ. ಓಕೆ, ರಿಯೂನಿಯನ್ ಇದೆ ಗೈಸ್, ಬಟ್ ಇವಾಗ ಸದ್ಯಕ್ಕಿಲ್ಲ. ಮುಂಬರುವ ದಿನಗಳಲ್ಲಿ ಮೇ ಬಿ ಚಾನ್ಸಸ್ ಇದೆ, ತುಂಬಾ ಸ್ಟ್ರಾಂಗ್ ಆಗೇ ಇದೆ. ಓಕೆ, ಸೊ ಇವಾಗ ಕಾಮ್ ಡೌನ್ ಆಗಿರಿ, ಲೆಟ್ ದ ಸಿಚುವೇಶನ್ ಹ್ಯಾಂಡಲ್. ಅವ್ರಿಗೆ ಏನ್ ಅನ್ಸುತ್ತೆ ಅದನ್ನ ಮಾಡೋದಕ್ಕೆ ಬಿಡಿ, ಅವರೇ ಡಿಸಿಷನ್ ತಗೊಳ್ಳಿ. ಅವ್ರಿಗೆ ತಪ್ಪು ಯಾವುದು ಸರಿ ಯಾವುದು ಅಂತ ಹೇಳಿ ಗೊತ್ತಾಗ್ಲಿ. ಓಕೆನಾ, ಸೊ ಗೈಸ್, ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು. ಹೋಪ್ಫುಲಿ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಯ್ತು ಅಂತ ಅನ್ಕೊಂಡು ಇವತ್ತಿನ ಒಂದು ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ. ಅಂಡ್ ಆಲ್ಸೋ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಇದೊಂದು ನಾರ್ಮಲ್ ರೀಡಿಂಗ್ ತರ ನೋಡಿ ಎಂಜಾಯ್ ಮಾಡಿ. ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಇದೆ, ಅದಕ್ಕೆ ಕಾಲ್ ಮಾಡಿ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾರಿಗೆಲ್ಲ ರೇಖಿ ಕಲ್ತ್ಕೊಬೇಕು, ಟ್ಯಾರೋ ಕಾರ್ಡ್ಸ್ ಕಲ್ತ್ಕೋಬೇಕು, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕು ಅಂತ ಇಷ್ಟ ಇದೆ, ಅವರು ಕೂಡ ನನ್ನನ್ನ ಸಂಪರ್ಕ ಮಾಡ್ಬೋದು. ಓಕೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್, ಕ್ಲಾಸ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ. ಅಲ್ಲಿ ನೀವು ನನಗೆ ಮಾತಾಡಿ ನನ್ನನ್ನ ಕಾಂಟ್ಯಾಕ್ಟ್ ಆಗ್ಬೋದು. ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ಒಂದು ರೀಡಿಂಗ್ ಅಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ಟೇಬಲ್ 7 ಕನ್ನಡ ಟ್ಯಾರೋ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್ ಗೈಸ್.